ವಿರಾಟ್ ಕೊಹ್ಲಿ ಒಬ್ಬರಿಂದಿಲ್ಲ ಅನ್ನುವಂಥ ರಜತ್ ನಮ್ಮ ಏನಪ್ಪ ಈ ಒಂದು ಪಾಟೀದಾರ್ ಅವರಿಗೆ ಅಂದರೆ ಕ್ಯಾಪ್ಟನ್ಗೂ ಸಹಿತ ಅಸಮಾಧಾನ ಅದ. ಅಂದ್ರೆ ಒಟ್ಟಿನಲ್ಲಿ ಇದು ಗೋಜಲು ಇದು ಗೋಜಲಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮನುಷ್ಯನ ಎಲ್ಲರದು ಅಭಿಪ್ಸೆ ಆಸೆ ನನ್ನಿಂದ ಇದೆಲ್ಲ ಆಯಿತು ತೋರಿಸ್ಕೊಳ್ಳುವಂಥದ್ದು. ಅದೇನೂ ಇರಲಿ, ಇವತ್ತು ಮಾತ್ರ ಈ ಒಂದು ಕಾಲು ತುಳಿತಿದ್ದ ಚರ್ಚೆ ಮಾತ್ರ ಭಾಳಷ್ಟು ಜೋರಾಗಿ ನಡೀತಾ ಇದೆ. ಮೊದಲು ಬಂಗಾರಪ್ಪನವರು ಶಿಕ್ಷಣ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಪಹಲ್ಗಾಮ್ ಘಟನೆಯಲ್ಲೂ ಅಮಾಯಕರು ಸತ್ತಿರಲಿಲ್ಲವೇ, ಅದು ಕೇಂದ್ರ ಸರ್ಕಾರದ ವೈಫಲ್ಯವಲ್ಲವೇ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಯಾಕೆ ರಾಜೀನಾಮೆ ಕೇಳಲಿಲ್ಲ, ದುರಂತದಲ್ಲೂ ರಾಜಕೀಯ ಮಾಡೋದು BJP ಕೆಟ್ಟ ಚಾಳಿ, ಕಾಲು ತುಳಿದ ದುರಂತವನ್ನು ಪಹಲ್ಗಾಮ್ ಘಟನೆಗೆ ಹೋಲಿಸಲಾರೆ, ಆಪರೇಷನ್ ಸಿಂಧೂರ್ ಯಾಕೆ ನಿಲ್ಲಿಸಿದ್ರು ಎಂಬ ಪ್ರಶ್ನೆಗೆ BJP ಅವರು ಇಲ್ಲಿವರೆಗೆ ಉತ್ತರವನ್ನೇ ಕೊಡ್ತಾರೆ ಅದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಇವರು ಕೇಳೋದ್ರಲ್ಲಿ ಒಂದು ಸತ್ಯನೋದು ಇಲ್ಲಂತಲ್ಲ, ಇವಕ್ಕೆ ಉತ್ತರ ಕೊಡಬೇಕಾಯ್ತಲ್ಲ ಅಂತೇಳಿ. ಬಟ್ ಕಾಂಗ್ರೆಸ್ ಇರಲಿ BJP ಇರಲಿ ಸಮಯದ ಅವಕಾಶ ಮಾಡ್ಕೊಳ್ಳುವಂಥದ್ದು, ಟೈಮ್ ಹೆಲ್ಪ್ ಮಾಡಿಕೊಂಡು ನಾವು ನಮ್ಮ ಪಕ್ಷ ಪ್ರಾಮಾಣಿಕವಾಗಿ ತೋರಿಸಲು ಪ್ರಯತ್ನ ಮಾಡ್ತಾರೆ. ಹಂಗೆ ಮತ್ತು ಬಂಗಾರಪ್ಪನವರು ಪಹಲ್ಗಾಮನ್ನು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬ ರಾಮಲಿಂಗಾರೆಡ್ಡಿ ಅವರು, DK ಸುರೇಶ್ ಅವರು ಒಂದು ರೀತಿ ಮತ್ತೊಂದು ಆರೋಪ ಮಾಡ್ತಾಯಿದ್ದಾರೆ. ಇದು HDK ಉತ್ತರ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. DK ಸುರೇಶ್ ಅವರು ರಾಜ್ಯದಲ್ಲಿ ಏನೇ ಆದರೂ ಅದಕ್ಕೆ DK ಶಿವಕುಮಾರ್ ಮಾತ್ರ ಕಾರಣ. ವಿರೋಧ ಪಕ್ಷದವರಿಗೆ ಅವರನ್ನು ಟಾರ್ಗೆಟ್ ಮಾಡೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. HD ಕುಮಾರಸ್ವಾಮಿ ಡ್ರಾಮಾ ಮಾಸ್ಟರ್, ಯಾವ ಸಂದರ್ಭದಲ್ಲಿ ಯಾವ ಡ್ರಾಮಾ ಮಾಡಬೇಕು, ವಿಷಯವನ್ನು ಯಾವ ರೀತಿ ತಿರ್ಸಬೇಕು ಎನ್ನುವುದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಟ ರಾಜ್ಕುಮಾರ್ ನಿಧನರಾದಾಗಲೂ ಅವಘಡ ಸಂಭವಿಸಿತ್ತು, ಆಗ ಮುಖ್ಯಮಂತ್ರಿ ಆಗಿದ್ದ HDK ರಾಜೀನಾಮೆ ಕೊಟ್ರ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಇದು ಈ